HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ಇವತ್ತಿನ ಸುದ್ದಿ ನೋಡೋದಾದರೆ, ಸಕ್ಕರೆ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ N2N ADDS ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಾಗೂ ಉಚಿತ ಔಷಧಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು N2N ADDS ಫೌಂಡೇಶನ್ ಸಂಸ್ಥಾಪಕರಾದ ಭೈರವ ರಮೇಶ್ ರವರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಲಕ್ಕೂರು ಹೋಬಳಿಯ ಕಾಡು ಮುತ್ಸಂದ್ರ ಪ್ಲಾಂಟೇಶನ್ನ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ಶಿಬಿರ ಹಾಗೂ ಉಚಿತ ಔಷಧಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲೇ ಅಲ್ಲದೆ ದೇಶದೆಲ್ಲೆಡೆ ಆಹಾರ ಇತಿಮಿತಿ ಇಲ್ಲದೆ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯ ಹದಗೆಟ್ಟಿದ್ದು ಸಕ್ಕರೆ ಕಾಯಿಲೆ ಅನೇಕರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಆದ್ದರಿಂದ ಸಕ್ಕರೆ ಮುಕ್ತ ಸಮಾಜ ನಿರ್ಮಾಣ ಮಾಡುವುದರ ಜೊತೆಗೆ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ನಮ್ಮ N2N ADDS ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಾಗೂ ಉಚಿತ ಔಷಧಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ಮೂಲೆ ಮೂಲೆಗಳಲ್ಲೂ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಸರ್, ಹೆಸರು ಭೈರವ ರಮೇಶ್ ಅಂತೇಳಿ. ಆಯುರ್ವೇದ ವೆಲ್ನೆಸ್ನ ಫೌಂಡರು. ಇವತ್ತು ನಾವು N2N ADDS ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮಗೆ VACಲಿ ವಿಜಯನಗರ ಆಯುರ್ವೇದಿಕ್ ಸೆಂಟರ್ ಡಾಕ್ಟರ್ ನವೀನ್ ಸರ್ ಉದ್ದೇಶ ಏನಪ್ಪ ಅಂದರೆ ಸಕ್ಕರೆ ಮುಕ್ತ ಸಮಾಜ, ಅದಕ್ಕೆ ನಮ್ಮ ನಡೆ ಹೇಗಿರಬೇಕು ಅಂತೇಳಿ. ಇವತ್ತು ಸಕ್ಕರೆ ಮುಕ್ತ ಸಮಾಜನ ಒಂದು ಸಕ್ಕರೆ ಮುಕ್ತ ಸಮಾಜವನ್ನು ನಾವು ಯಾವ ರೀತಿ ತಂದ್ಕೋಬಹುದು ಮತ್ತು ಅದಕ್ಕೆ ಆರೋಗ್ಯನ ಯಾವ ರೀತಿ ವೃದ್ಧಿಸಬೇಕು ಅಂತೇಳಿ ನಮ್ಮ ಫೌಂಡೇಶನ್ ಉದ್ದೇಶ ಬಂದು ಆರೋಗ್ಯ. ಜನಗಳಿಗೆ ಆರೋಗ್ಯ ಒಂದಿರಬೇಕು, ಆರೋಗ್ಯನೇ ಐಶ್ವರ್ಯ. ಈ ಕೊರೋನಾ ಬಂದ ಮೇಲೆ ಎಲ್ರಿಗೂ ಕೂಡ ಒಂದು ಅನುಭವ ಆಗಿದೆ. ಅದರಿಂದ ಆರೋಗ್ಯನ ವೃದ್ಧಿಸಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಇದಕ್ಕೆ ಇಲ್ಲಿ ನಮ್ಮ ಈ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇವತ್ತು ಏನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ, ಇದಕ್ಕೆ ಇಲ್ಲಿ ಇರ್ತಕ್ಕಂಥ ಮುಖಂಡರುಗಳು ನಮ್ಮ ಕೃಷ್ಣ ರೆಡ್ಡಿ ಸರ್ ಆಗಿರ್ಬೋದು, ವೆಂಕಟ ರೆಡ್ಡಿ ಸರ್ ಆಗಿರ್ಬೋದು, ಇನ್ನು ಎಲ್ಲರೂ ಕೂಡ ಸಹಕಾರದಿಂದನೂ ಕೂಡ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಒಂದು ಉಚಿತ ತಪಾಸಣೆ, ಎಲ್ಲ ಕಾಯಿಲೆಗಳಿಗೂ ಕೂಡ ಉಚಿತ ತಪಾಸಣೆ ಮತ್ತು ಎಲ್ಲ ಕಾಯಿಲೆಗಳಿಗೂ ಕೂಡ ನಾವು ಉಚಿತವಾಗಿ ಔಷಧಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂದರೆ N2N ಫೌಂಡೇಶನ್ ಆಲ್ ಓವರ್ ಇಂಡಿಯಾ ಕೂಡ ನಾವು ಭಾರತದಾದ್ಯಂತ ಆಲ್ಮೋಸ್ಟ್ ಸೆಲೆಕ್ಟೆಡ್ ಗ್ರಾಮಗಳು ಅಂತೇನಿಲ್ಲ, ಯಾರೇ ಕರೆದು ಆ ಕಾರ್ಯಕ್ರಮಕ್ಕೆ ಅವಕಾಶ ಇದೆ, ಸವಲತ್ತುಗಳು ಬೇಕು, ನಿಮ್ಮಿಂದ ಬೇಕು ಅನ್ನುವಂಥವ್ರು ಇಲ್ಲಿ ಏನಾದರೂ ನನ್ನ ನಂಬರ್ ಬೇಕು ಅಂದರೆ ಕಲೆಕ್ಟ್ ಮಾಡಿ ಅವ್ರು ಯಾವಾಗಾದರೂ ಕೂಡ ಅವ್ರದ್ದೇ ಆದಂಥ ಅವಕಾಶಗಳನ್ನ ಏನು ಸಮಯನ ಉಪಯೋಗಿಸ್ಕೊಂಡು ಕಾಲ್ ಮಾಡಿದ್ರೆ ನಾವು ಅಲ್ಲೋಗಿ ಕಾರ್ಯಕ್ರಮನ ಮಾಡಿಕೊಡ್ತೀವಿ. ನಾವು ಸೇವೆಗೆ ಅಂತಲೇ ಮುಡುಪಾಗಿಟ್ಟಿರುವಂಥ ಈ ಒಂದು ಫೌಂಡೇಶನ್ನು ನಮ್ಮ ಔಷಧಿಗಳಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅವೇರ್ನೆಸ್ ಇಂದನೂ ಕೂಡ ನಾವು ಆರೋಗ್ಯನ ವೃದ್ಧಿಸಬೇಕು ಅನ್ನುವಂಥದ್ದೇ ನಮ್ಮ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಬಳಿಕ ಡಾಕ್ಟರ್ ಶ್ವೇತಾ ನವೀನ್ ಅವರು ಮಾತನಾಡಿ, ಹಳ್ಳಿಗಾಡು ಪ್ರದೇಶಗಳಲ್ಲಿ ಸಾಕಷ್ಟು ಜನ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸದೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಾರೆ. ಆದ್ದರಿಂದ N2N ADDS ಫೌಂಡೇಶನ್ ಅವರು ಒಂದು ಉತ್ತಮ ಕೆಲಸ ಮಾಡುತ್ತಿದ್ದು, ಹಳ್ಳಿ ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡುತ್ತಿದ್ದು, ಇದು ರಾಜ್ಯದಾದ್ಯಂತ ಇವರ ಸೇವೆ ಸಿಗಲಿ ಎಂದರು. ಇವತ್ತು ಚಾರ್ಜ್ ಏನಿಲ್ಲ, ಕ್ಯಾಂಪ್ ಇಂದ ನಾವು ಕೊಡ್ತಾ ಇರೋದ್ರಿಂದ ಇವತ್ತು ಎಲ್ಲಾ ಜನರಿಗೂ ಕೂಡ ಉಚಿತವಾಗಿ ಔಷಧಿಯನ್ನ ವಿತರಿಸ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಸಕ್ಕರೆ ಕಾಯಿಲೆ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಇದ್ದೇ ಇರುತ್ತೆ. ಆದ್ರಿಂದ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿಯಲ್ಲಿ ಸುಧಾರಿಸ್ಕೊಂಡು ಆಲ್ರೆಡಿ ಸಕ್ಕರೆ ಕಾಯಿಲೆ ಇದ್ರೆ ಆಯುರ್ವೇದ ವೈದ್ಯ ಪದ್ಧತಿಯ ಮೂಲಕ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಬಳಿಕ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಗುಬ್ಬಿ ವೀರಣ್ಣ ನಾಟಕ ಮಂಡಳಿಯ ಕೋಲಾರ ಜಿಲ್ಲೆ ಅಧ್ಯಕ್ಷರಾದ ಕಲ್ಕುಂಟೆ KM ವೆಂಕಟೇಶ್ ಮಾತನಾಡಿ, ನನಗೂ ಸಕ್ಕರೆ ಕಾಯಿಲೆ ಇದೆ. ಅನೇಕ ಭಾಗಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡೆ, ಆದರೆ ಫಲಿಸಲಿಲ್ಲ. ನಂತರ ಈ ಸಂಸ್ಥೆಯ ಔಷಧಿ ಪಡೆದುಕೊಂಡ ಮೇಲೆ ನನ್ನ ಸಕ್ಕರೆ ಕಾಯಿಲೆ ಹತೋಟಿಗೆ ಬಂದಿದೆ ಎಂದರು. ಕರ್ನಾಟಕ ರಾಜ್ಯದ ಕಲಾವಿದರ ಒಕ್ಕೂಟ ಗುಬ್ಬಿ ವೀರಣ್ಣ ನೆಕ್ಸ್ಟ್ KM ವೆಂಕಟೇಶ್, ನನ್ನ ಜಿಲ್ಲಾ ಅಧ್ಯಕ್ಷರು. M ಕೃಷ್ಣಪ್ಪನವರು ತಾಲೂಕು ಅಧ್ಯಕ್ಷರು, ತಾಲೂಕು ಪ್ರಧಾನ ಕಾರ್ಯದರ್ಶಿ. ನಮಗೆ ಬಂದು ಪಾಪ ಅವರು ನವೀನ್ ಸರ್ ಅವರು, ಶ್ವೇತಮ್ಮನವರು ಅಕ್ಕನವರು, ನವೀನ್ ಅವರು, ಮಂಜುನಾಥ್ ರೆಡ್ಡಿ ಪಾಪ ಬಂದು ಈ ಥರ ಅಣ್ಣ ಇಟ್ಲಿಕ್ಕೆ ಪ್ರೋಗ್ರಾಮ್ಸ್ ಇಲ್ಲ ಅಂದರು.
ಆಮೇಲೆ ಉದಾಹರಣೆ ಏನಂದರೆ ನನಗೆ ನಾನೇ ಫಸ್ಟ್ ತಗೊಂಡೆ ಶುಗರ್ಗೆ. ಅಲ್ಲೆಲ್ಲ ಗುಡ್ಚಿಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿ ಏನಲ್ಲಿ ಅಷ್ಟೊಂದು ಇದಾಗಿಲ್ಲ. ಇವ್ರ ಮೆಡಿಸಿನ್ ನಮಗೆ ನಮ್ಮ ಬಾಡಿನಲ್ಲಿ ಇಡಿಸಿ ಚೆನ್ನಾಗಾದ್ವಿ. ಆಮೇಲೆ ಇವಾಗ ನಮಗೆ ಏನಂದರೆ ಇಲ್ಲಿ ಸುಮಾರು ಜನ ಕೇಳಿದ್ವಿ, ನಮ್ಮ ಕಲಾವಿದ್ರಕ್ಕಲ್ಲ, ನಮ್ಮ ಸಂಘದ ಕಲಾವಿದರಲ್ಲ, ಇವು ಸುಮಾರು ಜನ ಕೇಳಿದ್ವಿ. ಇಲ್ಲಿ ಬಸ್ ಸೌಕರ್ಯ ಇಲ್ಲ. ಸುಮಾರು ಜನಕ್ಕೆ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿಲ್ಲ. ಹಾಗೆ ಈಗ ನಮ್ಮ ಕೆಲವರೊಂದು ಬೇರೆ ಕಡೆ ಮಾಡೋಣ, ಈಗ ಎಷ್ಟು ಬಂದಿದ್ದಾರೆ ಅಷ್ಟು ಜನಕ್ಕೂ ನೀವು ಉಚಿತವಾಗಿ ಮೆಡಿಸಿನ್ ಕೊಡ್ರಿ. ಆಮೇಲೆ ನಾವು ಕೆಲವ್ರ ಕಡೆಗೆಲ್ಲ ಇದು ಮಾಡ್ತೀವಿ. ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಚಿಕ್ಕ ತಿರುಪತಿನಲ್ಲಿ. ಹಾಗೆ ನಮ್ಮ ಕೃಷ್ಣಾರೆಡ್ಡಿ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ತಾಲೂಕು ಅಧ್ಯಕ್ಷರಾಗಿದ್ದರು. ನಮ್ಮ ಇದರಲ್ಲಿ ಪ್ರೆಸಿಡೆಂಟ್ ಆಗಿದ್ರು ನಮ್ಮ ರಂಗನಾಥ ರೂರಲ್ ಎಜುಕೇಷನಲ್ಲಿ. ಆಮೇಲೆ ಸೆಕ್ರೆಟರಿ ಆಗಿದ್ದರು, ಖಜಾನ್ಸಿನಾಗಿದ್ರು. ಅವ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ನಾವು ಮೊದಲು ಬಂದು ಇಲ್ಲೆಲ್ಲ ಭಜನೆ ಕಾರ್ಯಕ್ರಮಗಳು ಅವೆಲ್ಲ ಮಾಡ್ತಾ ಇದ್ವಿ. ನಮಗೂ ಒಳ್ಳೇದಾಗೈತೆ. ನಂತರ ಎಟ್ಟಿಕೋಡಿ ಗ್ರಾಮದ ಎಸ್ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡೋದಕ್ಕೆ ಮೊದಲೇ ಬಂದು ಡಾಕ್ಟರ್ ನವೀನ್ ಸರ್ ಅವರು ಕೇಳ್ಕೊಂಡ್ರು. ನನಗೂ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಾಡಿನ ಜನಗಳಿಗೆ ಒಂದು ಅವೇರ್ನೆಸ್ ತಗೊಬರ್ಬೇಕಾದ್ರೆ ಇಲ್ಲಿ ಈ ಗ್ರಾಮದಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ. ಈ ಒಂದು ಬಾಲಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯಾಕೆ ಮಾಡಿದ್ವಿ ಅಂತಂದರೆ, ಪ್ರತಿ ಶನಿವಾರ ಇಲ್ಲಿ ಪೂಜೆ ನಡೀತದೆ. ಸುಮಾರು ಒಂದು 1000 ಜನ ಇಲ್ಲಿ ಬಂದು ಸೇರ್ತಾರೆ. ಬಂದರೆ 1000 ಜನದಲ್ಲಿ ಕನಿಷ್ಠ ಎಲ್ಲರೂ ಅವ್ರ ಬಾಡಿ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಒಂದು ಕಾಯಿಲೆಗಳು ಏನಿದೆ ಅನ್ನೋದನ್ನು ತಿಳ್ಕೊಂಡ್ಮೇಲೆ ಈ ಉಚಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದ್ದಾರೆ, ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಾವು ಕೂಡ ಅವ್ರಿಗೆ ಒಂದು ಸಹಕಾರ ಕೊಡ್ತೀವಿ. ನೀವು ಬಂದು ದಯವಾಗಿ ಮಾಡಿ, ನಾವು ಇದ್ದೀವಿ ಅಂತ ಹೇಳಿದ್ಮೇಲೆ ಅವರು ಇವತ್ತು ಅವ್ರ ಸಿಬ್ಬಂದಿ ಮತ್ತು ಅವರ ಒಂದು ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ಔಷಧಿಗಳು ಸಮೇತವಾಗಿ ಬಂದಿದ್ದಾರೆ. ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಇದನ್ನು ಸದುಪಯೋಗ ಮಾಡಿಕೊಂಡು ನಿಜವಾಗಲೂ ದೇವರು ಅವರಿಗೆ, ಅವರ ಸಂಸ್ಥೆಗೆ ಒಂದು ಒಳ್ಳೆಯದಾಗಲಿ. ಅವರು ಈ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲರ ಆಶೀರ್ವಾದ, ಬಾಲಾಂಜನೇಯ ಆಶೀರ್ವಾದ ಅವ್ರಿಗಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಾಗಿ ಶಿಬಿರಗಳನ್ನು ಮಾಡಿ ರೈತರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಬರೋ ರೀತಿಯಲ್ಲಿ ಮಾಡಲಿ. ದೇವರು ಅವರಿಗೆ ಒಳ್ಳೆಯದು ಮಾಡಲಿ. ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಆ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಮತ್ತು ಈ ಸುತ್ತಮುತ್ತಲ ಗ್ರಾಮದ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಶ್ವೇತಾ ನವೀನ್, ಪ್ರವೀಣ್, ರಮ್ಯಾ ಭೈರವ, ನವಿತಾ ಮಂಜುನಾಥ್, ಶ್ರೀಕಾಂತ್ ಕುಮಾರ್, ರಕ್ಷಿತ್, ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಗುಬ್ಬಿ ವೀರಣ್ಣ ನಾಟಕ ಮಂಡಳಿಯ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಮಲ್ಲಪ್ಪ, ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಗುಲ್ಲೆಪ್ಪ, ಶ್ರೀನಿವಾಸ್, ಮುನಿವೆಂಕಟಪ್ಪ ಸೇರಿದಂತೆ ಇತರೆ ಮುಖಂಡರು ಇದ್ದರು. ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.